Hello students, welcome to the lecture series on costing methods. In this video we are going to work out a problem on process costing. It's a very simple problem. This type of problems you can expect in your examination for 6 marks. Let us go through the sum here. In process, 100 units of raw materials were introduced at a cost of rupees 1000. So they have started a process of manufacturing. They have introduced 100 units of raw materials. 100 units of raw materials has been introduced at a cost of 1000. That means 100 units cost is 1000 rupees. And the other expenditure incurred by the process was 600. So other than this raw materials ಅಲ್ಲದಿರ ಬೇರೆ ಏನೇನು ಎಕ್ಸ್ಪೆಂಡಿಚರ್ ಇನ್ಕರ್ ಮಾಡಿದ್ದಾರೆ ಅಂದರೆ ಟೋಟಲ್ 600 rupees ವರ್ತ್ ಆಫ್ ಎಕ್ಸ್ಪೆಂಡಿಚರ್ ಇನ್ಕರ್ ಮಾಡಿದ್ದಾರೆ ಈ ಒಂದು ಮ್ಯಾನುಫ್ಯಾಕ್ಚರಲ್ಲಿ. ಆಫ್ ದ ಯೂನಿಟ್ಸ್ ಇಂಟ್ರಡ್ಯೂಸ್ಡ್ 10% are normally lost in the course of manufacture. They have introduced 100 units of raw materials. ಬಟ್ ಈ ಪ್ರೋಸೆಸ್ಸಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಿರ್ಬೇಕಾದ್ರೆ ನಾರ್ಮಲಿ 10% ವಿಲ್ ಬಿ ಲಾಸ್ಟ್. ಔಟ್ ಆಫ್ 100 ಯೂನಿಟ್ಸ್ ಆಫ್ ರಾ ಮೆಟೀರಿಯಲ್ಸ್ 10% ನಾರ್ಮಲ್ ಆಗಿ ಲಾಸ್ ಆಗಿಬಿಡುತ್ತೆ. ಅಲ್ಲಿಗೆ ನಮಗೆ 10% ಆಫ್ 100 ಅಂದರೆ 10 ಯೂನಿಟ್ಸು. ದಟ್ ಮೀನ್ಸ್ 100 ಯೂನಿಟ್ಸ್ ನೀವು ಇಂಟ್ರಡ್ಯೂಸ್ ಮಾಡಿದ್ರೆ ಒಂದು ಪ್ರೋಸೆಸ್ಗೆ ಇನ್ಪುಟ್ ಆಗಿ ಔಟ್ಪುಟ್ ಬರುವಂಥದ್ದು ಬರೀ 90 ಯೂನಿಟ್ಸೇ. ಇನ್ನು 10 ಯೂನಿಟ್ಸ್ ಏನಾಗುತ್ತೆ, ನಾರ್ಮಲಿ ಲಾಸ್ಟ್, ಮುರಿದು ಹೋಗ್ಬಿಡುತ್ತೆ, ಕೆಟ್ಟೋಗ್ಬಿಡುತ್ತೆ, ಸ್ಕ್ರ್ಯಾಪ್ ಆಗಿಬಿಡುತ್ತೆ, ಸಮಥಿಂಗ್ ಇಟ್ ಈಸ್ ವೇಸ್ಟೆಡ್. ಆ್ಯಂಡ್ ದೇ ಪೊಸೆಸ್ ಎ ಸ್ಕ್ರ್ಯಾಪ್ ವ್ಯಾಲ್ಯೂ ಆಫ್ rupees 3 ಈಚ್. ಈ ನಾರ್ಮಲ್ ಆಗಿ ಲಾಸ್ ಆಗಿಬಿಡುತ್ತಲ್ಲ 10% ಯೂನಿಟ್ಸು, 10 ಯೂನಿಟ್ಸು, ಅದಕ್ಕೆ 3 rupees ಈಚ್ ನಮಗೆ ಸ್ಕ್ರ್ಯಾಪ್ ವ್ಯಾಲ್ಯೂ ಸಿಗುತ್ತೆ. ಅದನ್ನು ನಾವು ಸ್ಕ್ರ್ಯಾಪ್ ಅಂತ ಹೇಳಿ ಮಾರ್ಬಿಟ್ರೆ, ಇಫ್ ದ ನಾರ್ಮಲ್ ಲಾಸ್ ಆಫ್ ದಿಸ್ ಪ್ರೋಸೆಸ್ ಈಸ್ ಸೋಲ್ಡ್ ಇನ್ ದ ಮಾರ್ಕೆಟ್ ಆಸ್ ಸ್ಕ್ರ್ಯಾಪ್, we can get rupees 3 each. Now, the output of process was only 75 units. 75 units. Calculate the value of abnormal loss and final output. Now, what is this question about? ಇಲ್ಲೊಂದು ಪ್ರೋಸೆಸ್ ನಡೀತಾ ಇದೆ, ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ಸು. ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಅಂದ್ರೇ ನಮಗೆ ಕನ್ವರ್ಷನ್ ಆಫ್ ರಾ ಮೆಟೀರಿಯಲ್ಸ್ ಇಂಟು ಫಿನಿಶ್ಡ್ ಪ್ರಾಡಕ್ಟ್ಸ್. ಸೊ ಇಲ್ಲಿ 100 ಯೂನಿಟ್ಸ್ ಆಫ್ ರಾ ಮೆಟೀರಿಯಲ್ಸನ್ನು ಒಂದು ಪ್ರೋಸೆಸ್ಗೆ, ಒಂದು ಮಿಷನ್ಗೆ ಫೀಡ್ ಮಾಡಿದ್ದಾರೆ. ನಾರ್ಮಲ್ ಆಗಿ ಡಿಪೆಂಡಿಂಗ್ ಅಪಾನ್ ದ ನೇಚರ್ ಆಫ್ ದ ಮೆಟೀರಿಯಲ್ಸ್ ಆ್ಯಂಡ್ ಅದರ್ ಸಿಚುವೇಶನ್ಸ್, ನಾರ್ಮಲಿ 10% ವಿಲ್ ಬಿ ಲಾಸ್ಟ್. ಅಂದರೆ ಏನು, ಇಲ್ಲಿ 100 ಯೂನಿಟ್ಸ್ ಆಫ್ ಮೆಟೀರಿಯಲ್ಸನ್ನು ಇನ್ಪುಟ್ ಮಾಡಿದಾಗ ನಾರ್ಮಲ್ ಆಗಿ ಲಾಸ್ ಆಗೋದೆಷ್ಟು, 10%. 10% ಆಫ್ 100 ಈಸ್ 10. ದಟ್ ಮೀನ್ಸ್ 90 ಸಿಗುತ್ತೆ ನಮಗೆ. ಏನು, 90 ಯೂನಿಟ್ಸ್. ನೋಡಿ, 100 ಯೂನಿಟ್ಸ್ ಈಸ್ ದ ಇನ್ಪುಟ್ ಆಫ್ ರಾ ಮೆಟೀರಿಯಲ್ಸ್. ನಾರ್ಮಲಿ 10% ಈಸ್ ಲಾಸ್ಟ್ ಅಂತ ಹೇಳಿದ್ದಾನೆ. ದಟ್ ಈಸ್ 10% ಆಫ್ 100 ಈಸ್ 10. ಸೊ ನಾರ್ಮಲ್ ಆಗಿ ಲಾಸ್ ಆಗೋದನ್ನು ಬಿಟ್ಬಿಟ್ರೆ ನಾವಿನ್ನೆಷ್ಟು ಬರಬೇಕು, ನಮಗೆ ಔಟ್ಪುಟ್ಟು 90 ಬರಬೇಕು. ದಿಸ್ ಈಸ್ ಎಕ್ಸ್ಪೆಕ್ಟೆಡ್ ಔಟ್ಪುಟ್. ಎಕ್ಸ್ಪೆಕ್ಟೆಡ್ ಔಟ್ಪುಟ್, ನಾವು 100 ಯೂನಿಟ್ಸ್ ಆಫ್ ರಾ ಮೆಟೀರಿಯಲ್ಸನ್ನು ಇಂಟ್ರಡ್ಯೂಸ್ ಮಾಡಿಬಿಟ್ಟು 10% ನಾರ್ಮಲ್ ಲಾಸ್ ಹೋದರೆ ಉಳಿದಿರೋದು 90 ಯೂನಿಟ್ಸ್ ಆಫ್ ಔಟ್ಪುಟ್ ನಮ್ಮ ಕೈಗೆ ಸಿಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಬಟ್ ವಾಟ್ ಹ್ಯಾಪೆಂಡ್ ಆಫ್ಟರ್ ದಿ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್, ದಿ ಔಟ್ಪುಟ್ ಆಫ್ ಪ್ರೋಸೆಸ್ ವಾಸ್ ಓನ್ಲಿ 75 ಯೂನಿಟ್ಸ್. ಅಂದರೆ ಏನು, ನಾವು ಅಂದ್ಕೊಂಡಿದ್ದು 90 ಯೂನಿಟ್ಸ್ ಬರುತ್ತೆ ಔಟ್ಪುಟ್ ಅಂತ. ಬಟ್ ಆ್ಯಕ್ಚುಯಲ್ ಆಗಿ ಬಂದಿದ್ದೆಷ್ಟು ಔಟ್ಪುಟ್ಟು, ಬರೀ 75 ಯೂನಿಟ್ಸೇ ಬಂದಿದ್ದು. 90 ಯೂನಿಟ್ಸ್ ಔಟ್ಪುಟ್ ಬರಬೇಕು ಅಂತ ನಾವು ಅಂದ್ಕೊಂಡ್ವಿ, ಬಂದಿರೋದು 75 ಯೂನಿಟ್ಸೇ. ಅಂದರೆ ನಾವು ಅಂದ್ಕೊಂಡಿರೋದಕ್ಕಿಂತ ಕಡಿಮೆ ಆಗೋಗಿದೆ. ನಾವು 90 ಬರುತ್ತೆ ಅಂತ ಅಂದ್ಕೊಂಡ್ವಿ, 75 ಬಂದಿದೆ. ಸೊ ಅಲ್ಲಿಗೆ ನಮಗೆ ಲಾಸ್ ಆಗಿದೆ. ಈ ಲಾಸನ್ನೇ ನಾವು ಅಬ್ನಾರ್ಮಲ್ ಲಾಸ್ ಅಂತ ಕರಿತೀವಿ. ಸೊ ಎಕ್ಸ್ಪೆಕ್ಟೆಡ್ ಔಟ್ಪುಟ್ಟಲ್ಲಿ ಆ್ಯಕ್ಚುಯಲ್ ಆಗಿ ಬಂದಿರೋ ಔಟ್ಪುಟ್ ಬರೀ 75. ಸೊ ದ ಬ್ಯಾಲೆನ್ಸ್ 15 ಇದೆಯಲ್ಲ, ದಿಸ್ ಬ್ಯಾಲೆನ್ಸ್ 15 ಈಸ್ ಕಾಲ್ಡ್ abnormal loss. Abnormal loss is 15 units. Once again, try to understand this.
100 units of raw material was put into a machine, put into a process to manufacture finished products. Normally 10% should be gone. ನ್ಯಾಚುರಲ್ ಆಗಿ, ನಾರ್ಮಲ್ ಆಗಿ, ಮಾಮೂಲಾಗಿ 10% ಲಾಸ್ ಆಗಿಬಿಡುತ್ತೆ. 100ಕ್ಕೆ 10% ಲಾಸ್ ಆಗುತ್ತೆ. 100ಕ್ಕೆ 100 ಬರೋದಿಲ್ಲ. 100 ಯೂನಿಟ್ಸ್ ಆಫ್ ರಾ ಮೆಟೀರಿಯಲ್ಸ್ ಹಾಕಿದ್ರೆ 100 ಯೂನಿಟ್ಸ್ ಆಫ್ ಔಟ್ಪುಟ್ ಬರೋದಿಲ್ಲ, 90 ಬರೋದು. 100ಕ್ಕೆ 90. 100 kg ಇನ್ಪುಟ್ ಹಾಕಿದ್ರೆ 90 kg ಬರುತ್ತೆ ಅನ್ನೋದು ನಮಗೆ ಮೊದಲೇ ಗೊತ್ತಿರುವಂಥ ಒಂದು ಇನ್ಫಾರ್ಮೇಷನ್ನು. ಸೊ in this case 100 units of raw material is introduced. We know that 10% are normally lost. 10% of 100 means 10 units. Therefore, out of 100 units of input, 10 units is normally lost. 10 units ಹೋಗ್ಬಿಡುತ್ತೆ, ಸ್ಕ್ರ್ಯಾಪ್ ಆಗಿಬಿಡುತ್ತೆ, ಲಾಸ್ ಆಗಿಬಿಡುತ್ತೆ. ಸೊ ಆ 10 ಹೋದರೆ ಉಳಿದಿರೋ 90 ಯೂನಿಟ್ಸ್ ನಮಗೆ ಸಿಗಬೇಕಲ್ವಾ? ವಿ ಆರ್ ಎಕ್ಸ್ಪೆಕ್ಟಿಂಗ್ 90 ಯೂನಿಟ್ಸ್. ನಾರ್ಮಲ್ ಲಾಸ್ 10% ಹೋಗಿದ್ದಾದ್ಮೇಲೆ ನಮ್ಗೆ ಎಷ್ಟು ಬರಬೇಕು? 90. ಆದರೆ ಔಟ್ಪುಟ್ ಎಷ್ಟು ಬಂದಿದೆ? 75 ಬಂದಿದೆ. ನಾವು ಅಂದ್ಕೊಂಡಿರೋದಕ್ಕಿಂತ ಇನ್ನೂ ಕಡಿಮೆ ಬಂದಿದೆ. ಎಷ್ಟು ಕಡಿಮೆ ಬಂದಿದೆ? ನಾವು ಎಕ್ಸ್ಪೆಕ್ಟ್ ಮಾಡಿದ್ದು 90 ಯೂನಿಟ್ಸ್ ಆಫ್ ಔಟ್ಪುಟ್ಟು, ಬಟ್ ಆ್ಯಕ್ಚುಯಲ್ ಆಗಿ ಬಂದಿದ್ದ ಔಟ್ಪುಟ್ಟು ಬರೀ 75 ಯೂನಿಟ್ಸೇ. ಅಂದರೆ ದೇರ್ ಈಸ್ ಎ ಲಾಸ್ ಆಫ್ 15 ಯೂನಿಟ್ಸ್. ದಿಸ್ ಲಾಸ್ ವಿಚ್ ಈಸ್ ಓವರ್ ಆ್ಯಂಡ್ ಅಬೋವ್ ದಿ ನಾರ್ಮಲ್ ಲಾಸ್. ನಾರ್ಮಲ್ ಲಾಸ್ ಬಿಟ್ಟು ಅದರ ಮೇಲೆ ಆಗುವಂತಹ ಒಂದು ಅಡಿಷನಲ್ ಎಕ್ಸ್ಟ್ರಾರ್ಡಿನರಿ ಲಾಸನ್ನು ಅಬ್ನಾರ್ಮಲ್ ಲಾಸ್ ಅಂತ ಹೇಳಿ ಕರಿತೀವಿ. ದ ಲಾಸ್ ಹ್ಯಾಪನಿಂಗ್ ಇನ್ ದ ಪ್ರೋಸೆಸ್ ಓವರ್ ಅಂಡ್ ಅಬೋವ್ ದಿ ನಾರ್ಮಲ್ ಲಾಸ್ ಪರ್ಸೆಂಟೇಜ್ ಈಸ್ ಕಾಲ್ಡ್ abnormal loss. So there is a 15 units abnormal loss in this question. Now let us prepare a process account for this. ಇದಕ್ಕೆ ಪ್ರೋಸೆಸ್ ಅಕೌಂಟ್ ಪ್ರಿಪೇರ್ ಮಾಡಿ ನೋಡೋಣ. ನೋಡಿ, ಪ್ರೋಸೆಸ್ ಅಕೌಂಟು ಇಟ್ ಲುಕ್ಸ್ ಲೈಕ್ ಎ ಲೆಡ್ಜರ್ ಅಕೌಂಟ್ ವಿತ್ ಪರ್ಟಿಕ್ಯುಲರ್ಸ್, ಯೂನಿಟ್ಸ್ ಆ್ಯಂಡ್ ಅಮೌಂಟ್ ಕಾಲಮ್. ಒಂದು ಯೂನಿಟ್ಸ್ ಕಾಲಮು, ಒಂದು ಅಮೌಂಟ್ ಕಾಲಮು, ಎರಡೂ ಕಡೆ ಡೆಬಿಟು ಮತ್ತು ಕ್ರೆಡಿಟ್ ಎರಡೂ ಕಡೆ ಒಂದು ಯೂನಿಟ್ಸ್ ಕಾಲಮು, ಒಂದು ಅಮೌಂಟ್ ಕಾಲಮ್ ಇರುತ್ತೆ. ಸೊ ದಿಸ್ ಇಸ್ ದಿ ಫಾರ್ಮ್ಯಾಟ್ ಆಫ್ ಎ ಪ್ರೋಸೆಸ್ ಅಕೌಂಟು. ಡೆಬಿಟ್ ಸೈಡ್ ಆಫ್ ದಿ ಪ್ರೋಸೆಸ್ ಅಕೌಂಟಲ್ಲಿ ವಿ ಶುಡ್ ಡೆಬಿಟ್ ಆಲ್ ದ ಎಕ್ಸ್ಪೆಂಡಿಚರ್ಸ್ ಇನ್ಕರ್ಡ್ ಫಾರ್ ದಟ್ ಪ್ರೋಸೆಸ್, ಬಿಕಾಸ್ it is a real account. It can also be treated as nominal account. All the expenditures incurred in the manufacturing, all that goes into the process, that should be debited. So debit side of the process account ಅನ್ನು ನೀವು ಗಮನಿಸಿದ್ರೆ, ಮೆಟೀರಿಯಲ್ಸ್ ಫಸ್ಟು ಯಾವುದು? ಈ 100 ಯೂನಿಟ್ಸ್ ಆಫ್ ರಾ ಮೆಟೀರಿಯಲ್ಸ್ ಇಂಟ್ರಡ್ಯೂಸ್ ಮಾಡಿದಾರಲ್ಲ, 1,000 ರೂಪಾಯಿ ಬೆಲೆ ಬಾಳುವಂತಹ ಮೆಟೀರಿಯಲ್ಸು, 100 units of materials at a cost of 1000. ಸೊ ಟು ರಾ ಮೆಟೀರಿಯಲ್ಸ್ ಅಂತ ಬರ್ಕೊಂಡು ಡೆಬಿಟ್ ಸೈಡಲ್ಲಿ ಯೂನಿಟ್ಸ್ ಕಾಲಮಲ್ಲಿ 100 ಯೂನಿಟ್ಸ್, ಅಮೌಂಟ್ ಕಾಲಮಲ್ಲಿ 1000 ರೂಪೀಸನ್ನು ತೋರಿಸಿ. ರಾ ಮೆಟೀರಿಯಲ್ಸ್ಗೆ ಟು ರಾ ಮೆಟೀರಿಯಲ್ಸ್ 100 ಯೂನಿಟ್ಸ್ 1000 ರೂಪೀಸ್. ಅದರ ಜೊತೆಗೆ ದಿ ಅದರ್ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಬೈ ದ ಪ್ರೋಸೆಸ್ ವಾಸ್ 600. ಸೊ ದಿಸ್ ಇಸ್ ಆಲ್ಸೋ ಎನ್ ಎಕ್ಸ್ಪೆಂಡಿಚರ್ ರೈಟ್ ಆನ್ ದ ಡೆಬಿಟ್ ಸೈಡ್. ಟು ಎಕ್ಸ್ಪೆಂಡಿಚರಲ್ಲಿ ನಂಬರ್ ಆಫ್ ಯೂನಿಟ್ಸ್ ಏನು ಬರೋದಿಲ್ಲ, ಬರೀ ಅಮೌಂಟ್ ಮಾತ್ರ ಬರುತ್ತೆ. ಸೊ ಅಲ್ಲಿ ಒಂದು ಡ್ಯಾಶ್ ಹಾಕಿ ಯೂನಿಟ್ಸ್ ಕಾಲಮಲ್ಲಿ, ದೆನ್ ರೈಟ್ ದಟ್ 600 ಇನ್ ಅಮೌಂಟ್ ಕಾಲಮ್. ಸೊ ಡೈರೆಕ್ಟ್ ಮೆಟೀರಿಯಲ್ಸ್ ಇನ್ಕರ್ಡ್ ಫಾರ್ ದ ಪ್ರೋಸೆಸ್ ಆ್ಯಂಡ್ ಅದರ್ ಎಕ್ಸ್ಪೆನ್ಸಸ್ ಸ್ಪೆಂಟ್ ವೆರ್ ಟೇಕನ್ ಆನ್ ದ ಡೆಬಿಟ್ ಸೈಡ್ ಆಫ್ ದಿ ಪ್ರೋಸೆಸ್ ಅಕೌಂಟ್. ಕ್ರೆಡಿಟ್ ಸೈಡ್ಗೆ ಬಂದಾಗ ಮೋಸ್ಟ್ ಇಂಪಾರ್ಟೆಂಟ್ಲಿ ಯು ಶುಡ್ ಎಂಟರ್ ನಾರ್ಮಲ್ ಲಾಸ್, ಅಬ್ನಾರ್ಮಲ್ ಲಾಸ್ ಆ್ಯಂಡ್ ದಿ ಔಟ್ಪುಟ್ ಟ್ರಾನ್ಸ್ಫರ್ ಟು ದಿ ನೆಕ್ಸ್ಟ್ ಪ್ರೋಸೆಸ್ ಆರ್ ಔಟ್ಪುಟ್ ಟ್ರಾನ್ಸ್ಫರ್ ಟು ದ ಫಿನಿಶ್ಡ್ ಗೂಡ್ಸ್ ಅಕೌಂಟ್. ಸಪೋಸ್ ನಿಮಗೆ 2-3 ಪ್ರೋಸೆಸ್ ಇದೆ ಅಂತಂದರೆ, ಫಸ್ಟ್ ಪ್ರೋಸೆಸ್ಸಲ್ಲಿ ಬರುವಂತಹ ಔಟ್ಪುಟ್ಟು ಸೆಕೆಂಡ್ ಪ್ರೋಸೆಸ್ಗೆ ಇನ್ಪುಟ್ ಆಗುತ್ತೆ. ಸೊ ನಾವು ಫಸ್ಟ್ ಪ್ರೋಸೆಸ್ ಅಕೌಂಟನ್ನು ಕ್ಲೋಸ್ ಮಾಡಬೇಕಾದ್ರೆ ದಿ ಔಟ್ಪುಟ್ ವಿಲ್ ಬಿ ಟ್ರಾನ್ಸ್ಫರ್ ಟು ದ ಸೆಕೆಂಡ್ ಪ್ರೋಸೆಸ್ಸು. ಸೆಕೆಂಡ್ ಆದಮೇಲೆ ಥರ್ಡ್ ಪ್ರೋಸೆಸ್ ಇದೆ ಅಂತಂದರೆ ದಿ ಔಟ್ಪುಟ್ ಆಫ್ ದ ಸೆಕೆಂಡ್ ಪ್ರೋಸೆಸ್ ವಿಲ್ ಬಿ ಟ್ರಾನ್ಸ್ಫರ್ ಟು ದಿ ಥರ್ಡ್ ಪ್ರೋಸೆಸ್ಸು. ಒಂದು ಪ್ರೋಸೆಸ್ಸಿನ ಔಟ್ಪುಟ್ಟು ಇನ್ನೊಂದು ಪ್ರೋಸೆಸ್ಗೆ ಇನ್ಪುಟ್ ಆಗುತ್ತೆ. ಸೊ ಹಾಗೆ ಸಪೋಸ್ ಇಫ್ ದಟ್ ಈಸ್ ದ ಲಾಸ್ಟ್ ಪ್ರೋಸೆಸ್, ಫೈನಲ್ ಪ್ರೋಸೆಸ್ ಅಂತ ಅಂದ್ಕೊಳ್ಳಿ. ಈಗ ಈ ಪ್ರಾಬ್ಲಮಲ್ಲಿ ನಿಮಗೆ ಎಷ್ಟು ಪ್ರೋಸೆಸ್ ಇದೆ ಅಂತ ಏನು ನಾವು ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ದೇರ್ ಫೋರ್ ಯು ಥಿಂಕ್ ದಟ್ ದೇರ್ ಈಸ್ ಓನ್ಲಿ ಒನ್ ಪ್ರೋಸೆಸ್ ಇನ್ ದಿಸ್. ಈ ಪ್ರೋಸೆಸ್ ಮುಗಿದ ತಕ್ಷಣ ಏನು ಮಾಡಬೇಕು? ಔಟ್ಪುಟ್ಟನ್ನು ಫಿನಿಶ್ಡ್ ಪ್ರಾಡಕ್ಟ್ಸ್ಗೆ ನಾವು ಫಿನಿಶ್ಡ್ ಗೂಡ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಬಿಡ್ಬೇಕಾಗತ್ತೆ. ಅಲ್ಲಿಗೆ ಕ್ರೆಡಿಟ್ ಸೈಡಲ್ಲಿ ನಾವು ಎಂಟ್ರಿ ಮಾಡುವಂತಹ ಐಟಮ್ಸ್ ಯಾವುದಪ್ಪ ಅಂದರೆ, ನಾರ್ಮಲ್ ಲಾಸ್, ಅಬ್ನಾರ್ಮಲ್ ಲಾಸ್, ಟ್ರಾನ್ಸ್ಫರ್ ಟು ನೆಕ್ಸ್ಟ್ ಪ್ರೋಸೆಸ್ ಆರ್ ಟ್ರಾನ್ಸ್ಫರ್ ಟು ಫಿನಿಶ್ಡ್ ಗೂಡ್ಸ್.
ಔಟ್ಪುಟ್ ಟ್ರಾನ್ಸ್ಫರ್ ಟು ಫಿನಿಶ್ಡ್ ಗೂಡ್ಸ್. ಸೊ ಅಲ್ಲಿಗೆ ಕ್ರೆಡಿಟ್ ಸೈಡಲ್ಲಿ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಬರುವಂಥದ್ದು 3 ಐಟಮ್ಸ್: ನಾರ್ಮಲ್ ಲಾಸ್, ಅಬ್ನಾರ್ಮಲ್ ಲಾಸ್, ಔಟ್ಪುಟ್ ಟ್ರಾನ್ಸ್ಫರ್ ಟು ಫಿನಿಶ್ಡ್ ಗೂಡ್ಸ್ ಆರ್ ನೆಕ್ಸ್ಟ್ process, whatever it is. Now, let us consider normal loss. In the question itself, they have mentioned that of the units introduced, 10% are normally lost in the course of manufacturing. So, ಈ ಒಂದು ಪ್ರೋಸೆಸ್ಸಲ್ಲಿ ಎಷ್ಟು ಅಮೌಂಟ್ ಆಫ್ ಇನ್ಪುಟ್, ಎಷ್ಟು ಯೂನಿಟ್ಸ್ ಆಫ್ ಇನ್ಪುಟ್ಟನ್ನು ನಾವು ಕೊಡ್ತೀವೋ ಅದರಲ್ಲಿ 10% ಲಾಸ್ ಆಗಿಬಿಡುತ್ತೆ, ನಾರ್ಮಲ್ ಲಾಸ್ ಆಗಿಬಿಡುತ್ತೆ ಅಂತ ಹೇಳಿದ್ದಾರೆ. ಸೊ ವಾಟ್ ಈಸ್ ದ ಟೋಟಲ್ ನಂಬರ್ ಆಫ್ ರಾ ಮೆಟೀರಿಯಲ್ಸ್ ಇನ್ಪುಟ್ ಇನ್ ದಿಸ್ ಪ್ರೋಸೆಸ್? ದಟ್ ಈಸ್ 100 units ಗಿವನ್ ಇನ್ ದ ಕ್ವಶನ್. ಇಲ್ಲಿ ನೋಡಿ 100 units. ಸೊ 10% ಆಫ್ 100 ಈಸ್ 10. ವಾಟ್ ಈಸ್ 10% ಆಫ್ 100? 10. So 10 units will be the normal loss. Come to the credit side of the process account, write down by normal loss 10 units. By normal loss account 10 units. So credit side of the process account by normal loss 10 units. ಆಮೇಲೆ ಇನ್ನೊಂದು ಇನ್ಫಾರ್ಮೇಷನ್ ಇಲ್ಲಿ ಹೇಳಿದ್ದಾರೆ ನೋಡಿ, 10% are normally lost in the course of manufacturing and they possess a scrap value of ₹3 each. ಈ ನಾರ್ಮಲ್ ಲಾಸ್ ಆಗುತ್ತಲ್ಲ, ನಾರ್ಮಲ್ ಲಾಸ್ ಆಗುವಂತಹ ಯೂನಿಟ್ಸನ್ನು ಏನು ಮಾಡ್ತಾರೆ ಅವರು, ಸ್ಕ್ರ್ಯಾಪ್ ಅಂತ ಹೇಳಿ ಮಾರ್ಬಿಡ್ತಾರೆ. ಸ್ಕ್ರ್ಯಾಪಲ್ಲಿ ಮಾರಿದಾಗ ಒಂದು ಯೂನಿಟ್ಗೆ ₹3 ಬೆಲೆ ಬರುತ್ತೆ. ಸೊ ಸ್ಕ್ರ್ಯಾಪ್ ಈಸ್ ಸೋಲ್ಡ್ ಅಟ್ ದ ರೇಟ್ ಆಫ್ ₹3 ಪರ್ ಯೂನಿಟ್. ಇನ್ ದಿಸ್ ಕೇಸ್ ನಮಗೆ 10 units ಲಾಸ್ ಆಗಿರೋದ್ರಿಂದ ನಾರ್ಮಲ್ ಲಾಸು, ಒಂದೊಂದು ಯೂನಿಟ್ಗೆ ₹3 ಅಂದರೆ 10 into 3, ₹30 should be entered as the value of normal loss on the credit side. See, by normal loss account 10 units into ₹3 per unit, that should be ₹30 amount column. Units column ಅಲ್ಲಿ 10 units, amount column ಅಲ್ಲಿ ₹30. ನಾರ್ಮಲ್ ಲಾಸ್ ಇನ್ನೊಂದ್ಸಲ ಅರ್ಥ ಮಾಡ್ಕೊಳ್ಳಿ. ಕ್ವಶನ್ ಅಲ್ಲಿ ನಮಗೆ ಮೆನ್ಷನ್ ಮಾಡಿದ್ದಾರೆ, ಔಟ್ ಆಫ್ ದ 100 units ಆಫ್ ರಾ ಮೆಟೀರಿಯಲ್ಸ್ ಇನ್ಪುಟ್ ಇನ್ ಟು ದಿ ಪ್ರೋಸೆಸ್, normally 10% will be lost and that lost units will be sold as scrap at a rate of ₹3 per unit. Therefore, when 100 units of raw materials are introduced, normal loss is 10% means 100 into 10 by 100 you should get 10 units of normal loss. If it is sold at the rate of ₹3 per unit, 10 units into ₹3, amount should be ₹30. Therefore, credit side of the process account you have to enter by normal loss account 10 units in units column and ₹30 in the amount column. Right. After that information, we have to see whether any abnormal loss is present in this problem. ಈ ಸಮ್ ಒಳಗೆ ಅಬ್ನಾರ್ಮಲ್ ಲಾಸ್ ಏನಾದರೂ ಇದೆಯಾ ಅಂತ ನಾವು ನೋಡಬೇಕಾಗತ್ತೆ. ಅಬ್ನಾರ್ಮಲ್ ಲಾಸ್ ಇದೆಯಾ ಅನ್ನೋದು ನಮಗೆ ಹೇಗೆ ಗೊತ್ತಾಗುತ್ತೆ? ಒಂದು ಸಣ್ಣ ವರ್ಕಿಂಗ್ ಮಾಡಿಕೊಂಡ್ರೆ, ಇಲ್ಲೊಂದು ವರ್ಕಿಂಗ್ ಮಾಡಿದ್ದೀವಿ ನೋಡಿ. ಸ್ಟಾರ್ಟಿಂಗಲ್ಲಿ ನಾನು ಇಲ್ಲಿ 100 ಬರೆದಿದ್ದೀನಿ. ವಾಟ್ ಈಸ್ ದಿಸ್ 100? ಇನ್ಪುಟ್ ಆಫ್ ರಾ ಮೆಟೀರಿಯಲ್ಸ್. ದಿಸ್ ಈಸ್ ಇನ್ಪುಟ್. ವಾಟ್ ಪುಟ್? ಇನ್ಪುಟ್ ಆಫ್ ರಾ ಮೆಟೀರಿಯಲ್ಸ್ 100 units. 100 units of raw materials is introduced in this process. Therefore, input 100 minus normal loss. Minus normal loss, that is unavoidable, that is natural, we cannot escape. ಸೊ ನಾರ್ಮಲ್ ಲಾಸನ್ನು ನ್ಯಾಚುರಲ್ ಆಗಿ ಅದು ಆಗೇ ಆಗುತ್ತೆ, ಅದು ನಮ್ಮ ಮೊದಲೇ ಗೊತ್ತು, ಅದು ಎಕ್ಸ್ಪೆಕ್ಟೆಡು, ಅದನ್ನು ನಾವು ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಬೈ ನಾರ್ಮಲ್ ಲಾಸ್ 10% ಅಂದರೆ 10 units ಹೋದರೆ ಸಬ್ಟ್ರಾಕ್ಟ್ ಮಾಡಿಕೊಂಡ್ರೆ 90 units ಎಕ್ಸ್ಪೆಕ್ಟೆಡ್ ಔಟ್ಪುಟ್. ಎಕ್ಸ್ಪೆಕ್ಟೆಡ್ ಔಟ್ಪುಟ್ ಈಸ್ 90 units. ಬಟ್ ಎಕ್ಸ್ಪೆಕ್ಟೆಡ್ ಔಟ್ಪುಟ್ 90 units ಬಂದಿದೆಯಾ ಅಂತ ನೋಡಿದ್ರೆ ಕ್ವಶನಲ್ಲಿ ಹೇಳ್ತಾನೆ ದಿ ಔಟ್ಪುಟ್ ಆಫ್ ಪ್ರೋಸೆಸ್ ವಾಸ್ ಓನ್ಲಿ 75 units. ಅರೆ ನಾರ್ಮಲ್ ಲಾಸ್ ಹೋಗ್ಬಿಟ್ಟು ನಾವು ಅಂದ್ಕೊಂಡ್ವಿ 90 units ಬರುತ್ತಪ್ಪ ಇದರಲ್ಲಿ ಔಟ್ಪುಟ್ಟು ಅಂತ. ಬಟ್ ಅವನು ಹೇಳ್ತಾ ಇದ್ದಾನೆ ಆ್ಯಕ್ಚುಯಲ್ ಆಗಿ ಔಟ್ಪುಟ್ ಬಂದಿದ್ದು 75 units. ಬರಬೇಕಾಗಿದ್ದೆಷ್ಟು? 90 units. ಎಕ್ಸ್ಪೆಕ್ಟೆಡ್ ಔಟ್ಪುಟ್ ವಾಸ್ 90 units. ಆ್ಯಕ್ಚುಯಲ್ ಔಟ್ಪುಟ್ ವಾಸ್ 75 units. 90 units ಬರುತ್ತೆ ಅಂತ ಅಂದ್ಕೊಂಡ್ರೆ ಬರೀ 75 ಬಂತಲ್ಲಪ್ಪ. ಅಯ್ಯೋ, ಇನ್ನೂ ಸ್ವಲ್ಪ ಲಾಸ್ ಆಗೋಯ್ತೆ, ಶಾರ್ಟೇಜ್ ಆಗೋಯ್ತೆ. ಎಷ್ಟು ಲಾಸ್ ಆಗೋಯ್ತು? ಎಕ್ಸ್ಪೆಕ್ಟೆಡ್ ಔಟ್ಪುಟ್ 95 ಮೈನಸ್ ಆ್ಯಕ್ಚುಯಲ್ ಔಟ್ಪುಟ್ 75, 15 ಈಸ್ ದಿ abnormal loss. 15 is what?
abnormal loss. So enter that 15 here. By abnormal loss 15 units in units column. By abnormal loss 15 units. ಆಮೇಲೆ ಅಬ್ಸರ್ವ್ ವೆರಿ ಕೇರ್ಫುಲಿ. ಓಕೆ ಸರ್, ನಾರ್ಮಲ್ ಲಾಸ್ಗೆ 10 ಯೂನಿಟ್ಸು, ಅದಕ್ಕೆ 3 ರೂಪೀಸು ಸ್ಕ್ರ್ಯಾಪ್ ಅಂತ ಹೇಳಿದ್ರು, 30 ರೂಪೀಸ್ ಹಾಕ್ಕೊಂಡ್ವಿ. ಅಬ್ನಾರ್ಮಲ್ ಲಾಸ್ಗೆ ಏನು, ಅದಕ್ಕೂ ಕೂಡ ಸ್ಕ್ರ್ಯಾಪ್ ಅಂತ ಬರುತ್ತಾ, ಅದನ್ನು ಕೂಡ ಸ್ಕ್ರ್ಯಾಪ್ ಅಂತ ಮಾರ್ತೀವಿ, ದಟ್ಸ್ ಎ ಡಿಫ್ರೆಂಟ್ ಕ್ವಶನ್. ಬಟ್ ಇನ್ ಪ್ರೋಸೆಸ್ ಅಕೌಂಟ್ ಅಬ್ನಾರ್ಮಲ್ ಲಾಸ್ ಈಸ್ ಟ್ರೀಟೆಡ್ ಆಸ್ ಅನ್ ಎಕ್ಸ್ಟ್ರಾರ್ಡಿನರಿ ಲಾಸ್ because it was not expected earlier and it could have been avoided. It has happened because of some extraordinary situations, by the negligence of the staff or workers or whatever it is. It could have been avoided. Unexpected loss ಆಗಿರೋದ್ರಿಂದ, ಅನ್ಯಾಚುರಲ್ ಲಾಸ್ ಆಗಿರೋದ್ರಿಂದ ಅದನ್ನು ನಾವು ಸ್ಕ್ರ್ಯಾಪ್ ವ್ಯಾಲ್ಯೂ ಅಲ್ಲಿ ತಗೊಳ್ಳೋದಿಲ್ಲ. ದಟ್ ಶುಡ್ ಬಿ ವ್ಯಾಲ್ಯೂಡ್ ಆ್ಯಸ್ ನಾರ್ಮಲ್ ಔಟ್ಪುಟ್. ಅದನ್ನು ನಾರ್ಮಲ್ ಔಟ್ಪುಟ್ ಪ್ರೈಸಲ್ಲೇ ಅದನ್ನು ವ್ಯಾಲ್ಯೂ ಮಾಡಿ ಲಾಸ್ ಅಂತ ಹೇಳಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ನಾವು ತೋರಿಸ್ಬೇಕಾಗತ್ತೆ. ಇಲ್ಲೊಂದು ಪಾಯಿಂಟ್ ತುಂಬ ಕೇರ್ಫುಲ್ಲಾಗಿ ಅರ್ಥ ಮಾಡ್ಕೊಂಡ್ಬಿಡಿ ಸ್ಟೂಡೆಂಟ್ಸ್. There are two types of losses which you are going to record in your process accounts. One is normal loss, the other one is abnormal loss. Normal loss is recorded at scrap value. Normal loss is recorded at scrap value. Sometimes scrap value kuda irodilla. Sometimes there will not be any scrap also. So loss ಆಗಿರುತ್ತೆ. ಅಂಥ ಟೈಮಲ್ಲಿ ಅಮೌಂಟ್ ಕಾಲಮಲ್ಲಿ ಏನೂ ತೊಗೊಳ್ಳೋದಿಲ್ಲ, ಬರೀ ಒಂದು ನಿಲ್ ಡ್ಯಾಶ್ ಅಂತ ಹಾಕ್ಬಿಡ್ತೀವಿ. ಸೊ ನಾರ್ಮಲ್ ಲಾಸ್ಗೆ ವ್ಯಾಲ್ಯೂ ಇರಬಹುದು, ಇಲ್ಲದೆ ಹೋಗ್ಬೋದು. ನಾರ್ಮಲ್ ಲಾಸನ್ನು ಸ್ಕ್ರ್ಯಾಪ್ ಆಗಿ ಮಾರಿದ್ರೆ ಅದಕ್ಕೊಂದು ಬೆಲೆ ಬರುತ್ತೆ, ಅದನ್ನು ಅಮೌಂಟ್ ಹಾಕ್ತೀವಿ. ಸಪೋಸ್ ಸಮ್ ಪ್ರಾಬ್ಲಮ್ಸಲ್ಲಿ ನಾರ್ಮಲ್ ಲಾಸ್ ಇರುತ್ತೆ, ಆದರೆ ಅದಕ್ಕೆ ಬೆಲೆ ಇರೋದಿಲ್ಲ. ಅಂಥ ಟೈಮಲ್ಲಿ ಬರೀ ಯೂನಿಟ್ಸ್ ಕಾಲಮಲ್ಲಿ ನಾರ್ಮಲ್ ಲಾಸನ್ನು ನಾವು ಎಂಟ್ರಿ ಮಾಡಿ ಬಿಟ್ಬಿಡ್ತೀವಿ. But in the case of abnormal loss, it is not like that. Abnormal loss will always have a value, and that value will be calculated based on the total process costs incurred in that process. Abnormal loss units ಅನ್ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಕ್ಕೆ ಪ್ರೋಸೆಸ್ ಕಾಸ್ಟ್ ಪರ್ ಯೂನಿಟ್ PCPU ಅಂತ ಹೇಳಿದ್ದೆ ನಾನು ಅರ್ಲಿಯರ್ ಕ್ಲಾಸಲ್ಲಿ. ಪ್ರೋಸೆಸ್ ಕಾಸ್ಟ್ ಪರ್ ಯೂನಿಟ್ ಅನ್ನು ಕ್ಯಾಲ್ಕುಲೇಟ್ ಮಾಡಿ ಅದನ್ನೇ ಅಬ್ನಾರ್ಮಲ್ ಲಾಸ್ಗೆ ನಾವು ತಗೊಳ್ತೀವಿ. ಸೊ ಹೌ ಡು ವಿ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್? ಅಬ್ನಾರ್ಮಲ್ ಲಾಸನ್ನು ಇಲ್ಲಿ ನೋಡಿ ವರ್ಕಿಂಗ್ ನೋಟ್ಸಲ್ಲಿ ತೋರಿಸ್ತಾ ಇದ್ದೀನಿ. ಹೌ ಡು ವಿ ಕ್ಯಾಲ್ಕುಲೇಟ್ ದ ಅಬ್ನಾರ್ಮಲ್ ಲಾಸ್? ಕಾಸ್ಟ್ ಪರ್ ಯೂನಿಟನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ದ ಫಾರ್ಮುಲಾ ಈಸ್ ಟೋಟಲ್ ಪ್ರೋಸೆಸ್ ಕಾಸ್ಟ್ಸ್. ಫಾರ್ಮುಲಾ ಏನಪ್ಪ? ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್. ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್, VAL. ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್ಗೆ ಟೋಟಲ್ ಪ್ರೋಸೆಸ್ ಕಾಸ್ಟ್ಸ್, TPC. ದಟ್ ಮೀನ್ಸ್ ಟೋಟಲ್ ಪ್ರೋಸೆಸ್ ಕಾಸ್ಟ್ಸ್. ಟೋಟಲ್ ಪ್ರೋಸೆಸ್ ಕಾಸ್ಟ್ಸ್ ಎಲ್ಲಿದೆ? ಡೆಬಿಟ್ ಸೈಡ್ ಆಫ್ ದ ಪ್ರೋಸೆಸ್ ಅಕೌಂಟಿನ ಟೋಟಲ್. ಪ್ರೋಸೆಸ್ ಅಕೌಂಟಿನ ಡೆಬಿಟ್ ಸೈಡ್ ಟೋಟಲ್ ಇದೆಯಲ್ಲ, ಇದು ಅಮೌಂಟು. ಟೋಟಲ್ ಆಫ್ ದ ಡೆಬಿಟ್ ಸೈಡ್ ಕಾಲಮ್ ಆಫ್ ದಿ ಪ್ರೋಸೆಸ್ ಅಕೌಂಟ್, ಇದು ಟೋಟಲ್ ಪ್ರೋಸೆಸ್ ಕಾಸ್ಟ್. ಟೋಟಲ್ ಪ್ರೋಸೆಸ್ ಕಾಸ್ಟ್ ಮೈನಸ್ ವ್ಯಾಲ್ಯೂ ಆಫ್ ನಾರ್ಮಲ್ ಲಾಸ್, VNL ಅಂತ ಬರೆದಿದ್ದೀನಿ. ವ್ಯಾಲ್ಯೂ ಆಫ್ ನಾರ್ಮಲ್ ಲಾಸ್, ದೆನ್ ಡಿವೈಡೆಡ್ ಬೈ expected output. ನೋಡಿ, I will repeat the formula once. Value of abnormal loss is equals to total process cost minus value of normal loss divided by expected output. ಸೊ ಈ ಕ್ವಶನಲ್ಲಿ ನೋಡೋಣ, ಇಲ್ಲಿ ಬನ್ನಿ. ಟೋಟಲ್ ಪ್ರಾಸೆಸ್ ಕಾಸ್ಟ್ ಎಷ್ಟು? 1600. ಸೊ ಅದಕ್ಕೆ 1000 + 600
ಟೋಟಲ್ ಆಗಿ ತೊಗೊಂಡ್ಬಿಡ್ಬೋದು ಆ್ಯಡ್ ಮಾಡಿಕೊಂಡು ಇಲ್ಲಿ ಸಪ್ರೇಟಾಗಿ ಕೊಟ್ಟಿದ್ದೀನಿ, ದಟ್ಸ್ ನಾಟ್ ಎ ಪ್ರಾಬ್ಲಮ್. ಸೊ 1600 ಟೋಟಲ್ ಪ್ರಾಸೆಸ್ ಕಾಸ್ಟ್ ಮೈನಸ್ಸು ವ್ಯಾಲ್ಯೂ ಆಫ್ ನಾರ್ಮಲ್ ಲಾಸು ವ್ಯಾಲ್ಯೂ ನೋಡಿ, ನಾರ್ಮಲ್ ಲಾಸು ಯೂನಿಟ್ಸ್ ಅಲ್ಲ, ಇಟ್ ಈಸ್ ನಾಟ್ ದ ಯೂನಿಟ್ಸ್ ಆಫ್ ನಾರ್ಮಲ್ ಲಾಸ್, ವ್ಯಾಲ್ಯೂ ಆಫ್ ನಾರ್ಮಲ್ ಲಾಸ್, ವ್ಯಾಲ್ಯೂ ಅಂದರೆ ಅಮೌಂಟ್ ಆಫ್ ನಾರ್ಮಲ್ ಲಾಸ್. ಸೊ ಮೈನಸ್ಸು 30, ನಾರ್ಮಲ್ ಲಾಸಿನ ವ್ಯಾಲ್ಯೂ ಎಷ್ಟು 30, ಸೊ -30, ದಟ್ ಮೀನ್ಸ್ 1600 minus 30, that should be 1570. 1600 minus 30, that is 1570, divided by expected output. Where is the expected output? This is expected output. Expected output is 90. Expected output is nothing but input minus normal loss. Input units minus normal loss units, ಅದನ್ನೇ expected output ಅಂತ ಹೇಳಿ ಕರಿತೀವಿ. That is 100 minus 10, that means 90. Okay, let us see the formula once again. Value of abnormal loss is equals to total process cost minus value of normal loss divided by expected output. Total process cost is debit side amount column total of process account 1600 minus value of normal loss is normal loss value, that is 30 rupees, that comes to 1570, and divided by expected output is input minus normal loss, that is 100 minus 10, that should be 90. So divide ಮಾಡಿದ್ರೆ 17.4444 is the value of abnormal loss per unit. ಒಂದು ಯೂನಿಟ್ಗಪ್ಪ ಇದು, ದಿಸ್ ಈಸ್ ಪರ್ ಯೂನಿಟ್. ಸೊ ಅಬ್ನಾರ್ಮಲ್ ಲಾಸ್ ನಂಬರ್ ಆಫ್ ಯೂನಿಟ್ಸ್ ಎಷ್ಟು 15. ಸೊ ಒಂದು ಯೂನಿಟ್ಗೆ 17.444 ಆದರೆ ಅಬ್ನಾರ್ಮಲ್ ಲಾಸ್ಗೆ ಇಂಟು 15 ಯೂನಿಟ್ಸ್. ಸೊ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್ ಇಸ್ ಈಕ್ವಲ್ಸ್ ಟು 15 ಇಂಟು 17.44444, that comes to 262. Abnormal loss value 15 units into 17.44, that comes to 262. ಸೊ ಅಬ್ನಾರ್ಮಲ್ ಲಾಸನ್ನು ಎಂಟ್ರಿ ಮಾಡ್ಕೊಂಡು ಇದಾದಮೇಲೆ ಪ್ರೋಸೆಸ್ ಅಕೌಂಟನ್ನು ಕ್ಲೋಸ್ ಮಾಡ್ಕೊಂಡ್ಬಿಡ್ತೀವಿ. ಡೆಬಿಟ್ ಸೈಡು ಯೂನಿಟ್ಸು 100 ಇದೆ ಆ್ಯಂಡ್ ಟೋಟಲ್ 1600. ಇಲ್ಲೂ ಬಂದ್ಬಿಟ್ಟು ಯೂನಿಟ್ಸ್ ಕಾಲಮಲ್ಲಿ 100, ಅಮೌಂಟ್ ಕಾಲಮಲ್ಲಿ 1600 ಹಾಕ್ಕೊಂಡು ನೀವು ಇದನ್ನು ಬ್ಯಾಲೆನ್ಸ್ ಮಾಡಿಬಿಟ್ರೆ ನಾರ್ಮಲ್ ಲಾಸ್ ಆಲ್ರೆಡಿ 10 ಎಂಟ್ರಿ ಮಾಡಿರ್ತೀವಿ, ಅಬ್ನಾರ್ಮಲ್ ಲಾಸ್ 15 ಎಂಟ್ರಿ ಮಾಡಿರ್ತೀವಿ. ದೇರ್ ಫೋರ್ 100 minus 25 75 ಬಂದ್ಬಿಡುತ್ತೆ. 1600 minus 262 30 ಲೆಸ್ ಮಾಡಿಬಿಟ್ರೆ 1308 ಬಂದ್ಬಿಡುತ್ತೆ. ದಿಸ್ ಕ್ಯಾನ್ ಬಿ ಟೇಕನ್ ಆಸ್ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಹೇಳಿ ತಗೊಂಡ್ಬಿಡ್ತೀವಿ. ಸೊ that is the output transferred 75 units with 1308, and this 75 units 1308 ಇರುತ್ತಲ್ಲ ಕೂಡ ಇದು ಎಕ್ಸಾಕ್ಟ್ಲಿ ದ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್ ಪರ್ ಯೂನಿಟ್ಗೆ ಬರುತ್ತೆ. ದಟ್ ಮೀನ್ಸ್ 75 units ಆಫ್ ಔಟ್ಪುಟ್ ಇಂಟು 17.4444 ನೀವು ಕ್ರಾಸ್ ಚೆಕ್ ಮಾಡಿಕೊಂಡ್ರೆ 1308. ನೀವು ಇದನ್ನೇನು ಮಲ್ಟಿಪ್ಲಿಕೇಶನ್ ಮಾಡಿ ಹಾಕೋಷ್ಟಿಲ್ಲ, ಜಸ್ಟ್ ಬ್ಯಾಲೆನ್ಸಿಂಗ್ ಫಿಗರ್ ಮಾಡಿಬಿಟ್ಟು ಇಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಸಾಕು. ಬಟ್ ಅದರ ಕಾಸ್ಟ್ ಪರ್ ಯೂನಿಟ್ 17.44 ಬರುತ್ತೆ. ಅಂದರೆ ಅಬ್ನಾರ್ಮಲ್ ಲಾಸಿನ ಕಾಸ್ಟ್ ಪರ್ ಯೂನಿಟ್ ಏನಿರುತ್ತೋ ಔಟ್ಪುಟ್ ಟ್ರಾನ್ಸ್ಫರ್ಡ್ ಕಾಸ್ಟ್ ಪರ್ ಯೂನಿಟ್ ವಿಲ್ ಆಲ್ಸೋ ಬಿ ಸೇಮ್. ಅಬ್ನಾರ್ಮಲ್ ಲಾಸ್ ಅದಕ್ಕೆ ಹೇಳ್ತೀವಿ ಅಬ್ನಾರ್ಮಲ್ ಲಾಸ್ ಈಸ್ ವ್ಯಾಲ್ಯೂಡ್ ಅಟ್ ದ ಪ್ರೋಸೆಸ್ ಕಾಸ್ಟ್ ಪರ್ ಯೂನಿಟ್. ಈ ಪ್ರೋಸೆಸ್ಸಿನ ಕಾಸ್ಟ್ ಅದು. ಅಬ್ನಾರ್ಮಲ್ ಲಾಸ್ಗೂ ಅದೇ ಕಾಸ್ಟು, ಔಟ್ಪುಟ್ ಟ್ರಾನ್ಸ್ಫರ್ಡು ಕೂಡ ಅದೇ ಕಾಸ್ಟಲ್ಲೇ ನಡೆಯುತ್ತೆ. So it's a simple process problem given for 6 marks. So ಅರ್ಥ ಮಾಡ್ಕೊಳ್ಳಿ. In the next video I'll come with a big problem for 14 marks, and if you have any doubts please contact me.